ರಾಜಣ್ಣವರು ಹಾಸನ ಜಿಲ್ಲೆಯ ಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ. ಮೇ 16ನೇ ತಾರೀಕು ಇಲ್ಲಿ ನಡೆದಂಥ ಘಟನೆ, ಆ ಘಟನೆಯಲ್ಲಿ 4 ಜನ ಮಕ್ಕಳು, ಗಂಡು ಮಕ್ಕಳು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಆ ದೃಷ್ಟಿಯಲ್ಲಿ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದಿದ್ದಕ್ಕಾಗಿ ಅವತ್ತೇ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಅದನ್ನು ಜಿಲ್ಲಾ ಮಂತ್ರಿಗಳು ನನಗೂ ಕೂಡ ನೀವು ಹೇಗಿದ್ರು ಹಾಸನಕ್ಕೆ ಬರ್ತಾ ಇದ್ದೀರಿ, ಹಾಗಾಗಿ ನೀವು ಕೂಡ ಬರಬೇಕು ಅಂತೇಳಿ ನನಗೂ ಹೇಳಿದ್ರು. ಅದಕ್ಕಾಗಿ ನಾನು ಬಂದಿದ್ದೆ. ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ. ಮಾನ್ಯ ಮಂತ್ರಿಗಳು ಹೇಳಿದಾಗೆ ನಾವು ಅವರನ್ನು ಆ ಮಕ್ಕಳನ್ನು ಬದುಕಿಸೋದಕ್ಕೆ ಆಗಲಿಲ್ಲ ಅಥವಾ ಅವರ ನಷ್ಟವನ್ನು ಭರಿಸೋದಕ್ಕೂ ಆಗೋದಿಲ್ಲ. ಆ ಕುಟುಂಬಗಳಿಗೆ ಒಂದು ಧೈರ್ಯ ನಾವಿದ್ದೇವೆ ಅಂತ ಹೇಳಿ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಆ ಕುಟುಂಬದವರಿಗೆ ನಾವಿದ್ದೇವೆ ಅಂತ ಹೇಳಿ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಕುಟುಂಬಕ್ಕೆ ಒಂದು ತಾತ್ಕಾಲಿಕ ನೆರವನ್ನ ನೀಡತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಏನು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಯಾರು ಕೂಡ ನಾವು ಸಾಂತ್ವನ ಹೇಳಲಿಕ್ಕೆ ಬರೋದಾಗಲಿ ಅಥವಾ ಅವ್ರಿಗೇನಾದ್ರು ಒಂದು ಪರಿಹಾರವನ್ನು ದೊರಕಿಸ್ಕೊಡ್ತಕ್ಕಂಥದ್ದಾಗಲಿ ಮಾಡಲಿಕ್ಕಾಗಲಿಲ್ಲ. ವಿಳಂಬ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಸಹಮತ ವ್ಯಕ್ತಪಡಿಸ್ತೇವೆ. ಪಾಪ ಹುಡುಗರದು ಎಲ್ಲ 11 ವರ್ಷ, 12 ವರ್ಷ, 13 ವರ್ಷ ಈ ರೀತಿ ವಯಸ್ಸಿನ ಮಕ್ಕಳು. ಪಾಪ ಅವರು ತಂದೆ ತಾಯಿಯಂದಿರು ಗಂಡು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತನ ಮಾಡಿ ನಾವು ಅವರಿಂದ ಉತ್ತಮ ಜೀವನ ನಡೆಸಬೇಕು ಅಂತೇಳಿ ಅಪೇಕ್ಷೆ ಇಟ್ಟಿರ್ತಾರೆ, ಮಹದಾಸೆನೂ ಇಟ್ಟಿರ್ತಾರೆ. ಆದರೆ ಆ ರೀತಿಯ ವಯಸ್ಸಿನ ಮಕ್ಕಳು ಹಸುವಿಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸನ್ನು ತಂದಿದೆ. ಮತ್ತೆ ಆ ರೀತಿಯ ಘಟನೆಗಳು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆನೂ ಕೂಡ ಇದೆ. ಈಗಾಗಲೇ ವಿಶ್ವಾಸ ಅಂತ ಒಬ್ಬ ಹುಡುಗ, ಜೀವನ್ ಅಂತಕ್ಕಂಥವನು ಸಾತ್ವಿಕ್ ಮತ್ತು ಪುತ್ರಿ, 4 ಜನವೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥ ಮಕ್ಕಳು. ಈ ಮಕ್ಕಳ ಕುಟುಂಬದವರಿಗೆ ನಾವು ಸಾಂತ್ವನವನ್ನ ಈಗ ಹೇಳ್ತಕ್ಕಂಥದ್ದು. ಮತ್ತೆ ಏನೇ ಪರಿಹಾರ ಕೊಟ್ಟರು ಕೂಡ ಹೋದಂತ ಜೀವಕ್ಕೆ ಬೆಲೆ ಅಂತೇಳಿ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾವು ಸುಮ್ಮನೆ ಏನೋ ಅವ್ರ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ಒಂದು ನೆರವು ಇದ್ವಿ ಅಂತೇಳಿ ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿದ್ರು. ಅದನ್ನು ನಾವು ತಲುಪಿಸಿದ್ದೇವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.